guys, welcome back to my YouTube channel. So back on my YouTube channel. So ಇವಾಗ ಇಲ್ಲೋಗೋಣ ಅಂತ ರೆಡಿ ಆಗಿದ್ದೆ. ಅದಕ್ಕೆ ಮುಂಚೆ ನಮ್ಮ ಮನೆಗೆ ಒಂದು ಕ್ಲಿಪ್ ತಗೋಣ ಅಂದ್ಬಿಟ್ಟು ತಗೋತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾಳೆ ಫೈನಲ್ ಟಚ್ ಮಾತ್ರ ಖಾಲಿ ಇದೆ. ಇವಾಗ ನಾಳೆ ಎಲ್ಲ ಹೋಗ್ಬೇಕಲ್ಲ, ಸೊ ಅದಕ್ಕೆ ಮುಂಚೆ ಕ್ಲಿಪ್ ತಗೋಣ ಅಂತ ತಗೋತಾ ಇದ್ದೀನಿ. ನೋಡಿ ಬರಲ್ಲ, ನಾನೇನು ಕಟ್ಟಿಂಗ್ ಮಾಡಲ್ಲಂತೆ. ನೋಡಿ ಸ್ವಲ್ಪ ಡೋರೆಲ್ಲ ಇಟ್ಟಿದ್ರೆ ನಾಳೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಕಟ್ಟಿಂಗ್ ಒಂದು ವೀಕ್ ತಗೊಂಡ್ರು ಇಷ್ಟು ಫುಲ್ ಮುಗಿಸ್ತಾರೆ ನೋಡಿ. ಅದ್ರದ್ದು ಇದು ಮಾತಾಡ್ತೀನಿ ಕಿಚನ್ಗೆ ಕೂಡ ಸೊ ಇದು ಚಪ್ಪಲಿ ಸ್ಟ್ಯಾಂಡು 2 ಮಾಡ್ತಿದ್ದೀವಿ. ಇದು ಕಿಚನಿಗೆ ಕೆಳಗಡೆ ಇದು ಮಂಚದ್ದು ಮಾವಿನ ಮೆಟೀರಿಯಲ್ ಎಲ್ಲ ಇಟ್ಕೊಂಡಿದ್ದಾರೆ. ಮಂಚ ಮಾಡಿಸ್ಕೊಂಡಿದ್ದಾರೆ ಮಮ್ಮಿ ಡ್ಯಾಡಿ ಬೆಡ್ರೂಮ್. ಆ್ಯಂಡ್ ಯವಿಗೋ ಇಲ್ಲಿ ಉಂಟು ಇದು ಸ್ಲೈಡಿಂಗು. ಇಲ್ಲಿ ಮಿರರ್ ಬರುತ್ತೆ, ಇದು ವಾಟರ್ ಮಿರರ್ ಬರುತ್ತೆ ಇಲ್ಲಿ ಸ್ಟ್ಯಾಂಡ್. ಸೊ ಇಷ್ಟು ಹೊತ್ತಿನ ಕಥೆ ಆಯಿತು. ನಾಳೆ ಎಲ್ಲೋ ಹೋಗ್ತಿದ್ವಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಅದು ಚಪ್ಪಲಿ ಸ್ಟ್ಯಾಂಡ್ ಹೋಗ್ಕೊಳ್ಳೆಲ್ಲ ಇಟ್ಟಿದ್ದಾರೆ, ಎಲ್ಲ ರೆಡಿ ಮಾಡಿಬಿಟ್ಟು ನಾಳೆ ಬಂದು ಜಸ್ಟ್ ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ಫೈನಲ್ ಟಚ್ ಅಪ್ ಕೊಟ್ಟರೆ. ಲಾಸ್ಟ್ ವೀಕಲ್ಲಿ ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ ಬಂದಿದ್ದರು. ಈ ವೀಕಲ್ಲಿ ಅಗೈನ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಕರೆಕ್ಟಾಗಿ 6 ಡೇಸಲ್ಲಿ ಮುಗಿಸಾಕಿದ್ರು. ಇವಾಗ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ನೈಟ್ ಊಟ ಮಾಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲಿ ಐನಿಟ್ಟು ಇಲ್ಲಿ ಮೇಲೆ ಇಷ್ಟು ಮೇಲ್ಗಡೆ ಕಬೋರ್ಡಿದೆಯಲ್ಲ ಅಷ್ಟು ಕ್ಲೀನ್ ಮಾಡಿಬಿಡ್ಬೇಕು. ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ. ಕ್ಲೀನ್ ಮಾಡಿಬಿಟ್ಟು ಫಸ್ಟು ಮೇಲ್ಗಡೆ ಇರಲ್ಲ ಮೆಸ್ನೆಲ್ಲ ಕೆಳಗಡೆ ತಂದು ನೀಟಾಗಿ ಆರ್ಗನೈಸ್ ಆಗಿ ಇಟ್ಟರೆ ನಮ್ಮ ಮನೆಯ ಫಂಕ್ಷನ್ ಅಷ್ಟೊತ್ತಿಗೆ ಪ್ರಿಪೇರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸಿ ಏನೆಲ್ಲ ಆಗುತ್ತೆ ಅಂತೆಲ್ಲ ಕೂಡ ನಿಮ್ಗೆ ಹೇಳ್ತೀನಿ. ಬನ್ನಿ, ಸ್ವಲ್ಪ ಟೈರ್ಡ್ ಆಗಿದೆ, ಎಲ್ಲ ಹೋಗಿ ಬಂದಿದ್ದಲ್ಲ. ನಾಳೆನೂ ಕೂಡ ಹೋಗ್ಬೇಕು. ಇನ್ನು ಕಾಲೇಜ್ ಕಡೆ ತಿರುಗಿ ನೋಡಿಲ್ಲ ನಾನು. ಕಮ್ ಲೆಟ್ಸ್ ಇಂದ ವಿಡಿಯೋ ಕ್ಲಿಪ್ಪಿಂಗ್ ನಾವು ಆ್ಯಂಡ್ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇದು ನೆಕ್ಸ್ಟ್ ಡೇ ನಾನು ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಫಸ್ಟ್ ಫಂಕ್ಷನ್ ಯಾವ ರೀತಿ ಎಲ್ಲ ಆಯಿತು, ಏನು ಟ್ವಿಸ್ಟ್ ಟರ್ನ್ಸ್ ಇತ್ತು ಫಂಕ್ಷನಲ್ಲಿ ಅಂತೆಲ್ಲ ಕೂಡ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ಹಾಗೆ 20 ಡೇಸ್ ಆಯಿತು ಫಂಕ್ಷನ್ ಆಗಿ. ವೀಡಿಯೋಸ್ ಆರ್ ಲೇಟ್, ಯಾಕಂತಂದರೆ ವಿ ಆರ್ ಬ್ಯುಸಿ ಅನ್ನೋದು ಗೊತ್ತು ನಿಮಗೂ ಕೂಡ, ಅದಕ್ಕೋಸ್ಕರ ವೀಡಿಯೋ ಲೇಟ್ ಆಗ್ತಿದೆ. ಇವಾಗ ಫಂಕ್ಷನ್ಗೆ ಹೋಗೋಣ. ಆನ್ ದಿ ವೇ ಟು ದ ಲೊಕೇಶನ್ ಹೋಗ್ತಾ ಇದ್ದೀವಿ. ನೀವು ಕೂಡ ಅದನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ಹೆಂಗೆಲ್ಲ ಆಗುತ್ತೆ ಫಂಕ್ಷನ್, ಏನೆಲ್ಲ ಆಯಿತು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಡೋಂಟ್ ಸ್ಕಿಪ್ ದ ವಿಡಿಯೋ. ಈಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಏನು ಫಂಕ್ಷನ್ ಅಂತೆಲ್ಲ ಕೂಡ ನಿಮ್ಗೆ ಇದು ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ. ಮನೆ ಗೃಹ ಪ್ರವೇಶ, ಯಾರ ಮನೆ ಅಂತೆಲ್ಲ ಕೂಡ ವೀಡಿಯೋನ ನೋಡ್ತೀರಿ ಗೊತ್ತಾಗುತ್ತೆ. ಇವಾಗ ಸ್ಯಾಟರ್ಡೇ ಒಂದು 5:35 ಅರೌಂಡ್ ಆ ಟೈಮಲ್ಲಿ ತೊಗೊಂಡಿದ್ದ ಕ್ಲಿಪ್ಪಿಂಗ್ ಇದು. ಕೆಳಗಡೆ ಚಪ್ರ ಹಾಕ್ತಿದ್ದಾರೆ, ಮೇಲ್ಗಡೆ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ, ಎಲ್ಲ ಕೂಡ ನಡೀತಿದೆ. ಆ್ಯಂಡ್ ಆಲ್ ಆರ್ ಬ್ಯುಸಿ ಅಟ್ ಸೆಲೆಬ್ರೇಟಿಂಗ್ ದ ಫಂಕ್ಷನ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ದ ಫಂಕ್ಷನ್. ನಾನು ಕೂಡ ಮಧ್ಯದಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೋತಾನೇ ಇದ್ದೆ. ಈಗ ನೀವು ಇಷ್ಟೊತ್ತು ಮೇಲ್ಗಡೆ ಪ್ರಿಪ್ರೇಷನ್ ನೋಡಿದ್ರಿ. ಕೆಳಗಡೆ ಎಲ್ಲ ಚಪ್ರ ಎಲ್ಲ ಹಾಕಿದ್ದಾಯಿತು, ಮುಂದೆ ಪೆಂಡಲ್ ಆಯಿತು, ಮತ್ತು ಅಡುಗೆಗೆ ಭಟ್ರೆಲ್ಲ ಬಂದಿದ್ದಾರೆ, ಮತ್ತು ಲೈಟಿಂಗ್ಸ್ ಅವರು ಲೈಟ್ನ ಬಿಡ್ತಿದ್ದಾರೆ. ಸೊ ಇದೆಲ್ಲ ಈಗಿನ ಅಪ್ಡೇಟ್. ನಾವು ಕೂಡ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈಗ ಭಟ್ರು ಬಂದಿದ್ದಾರೆ, ಏನೆಲ್ಲ ಅಡುಗೆ ಇರುತ್ತೆ, ಏನು ಟಿಫನ್ ಇರುತ್ತೆ, ಏನು ಲಂಚ್ ಇರುತ್ತೆ, ಏನು ಡಿನ್ನರ್ ಇರುತ್ತೆ, ಏನು ಮೇಯ್ನ್ ಫಂಕ್ಷನ್ದು ಫುಡ್ ಇರುತ್ತೆ ಅಂತೆಲ್ಲ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾನು. ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಅಂತೂ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು. ಇದು ಗೃಹ ಪ್ರವೇಶ 1 BHKದು ಒಂದು ಮನೆ, 2 BHKದು 3 ಮನೆ, ಆ್ಯಂಡ್ ಅನದರ್ ವಾಸ್ 1 ಸಿಂಗಲ್ ಬೆಡ್ ಬ್ಯಾಚುಲರ್ಸ್ ರೂಮು. ಇದು ಕೆಳಗಡೆದು 1 BHK ಹೌಸು. ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಬಿಟ್ಟಿದ್ದೀನಿ. ಟಿಲ್ ಸ್ಯಾಟರ್ಡೇ 6:30 ತನಕ ಎಲ್ಲನೂ ಸ್ಮೂತಾಗಿಯೇ ಹೋಗ್ತಿತ್ತು.
ಆಮೇಲೆ ಏನಾಯಿತು ಅಂತ ನಾನು ಸ್ಟೋರಿ ಆಮೇಲೆ ಹೇಳ್ತೀನಿ. ದಿಸ್ ವಾಸ್ ದ ಓನ್ಲಿ ಕ್ಲಿಪ್ ನಾನು ನೈಟ್ ಪೂಜೆ ಟೈಮಲ್ಲಿ ತೊಗೊಂಡಿದ್ದು. ಇನ್ಯಾವುದೂ ಕ್ಲಿಪ್ ಕೂಡ ನಾನು ತೊಗೊಂಡಿಲ್ಲ. ಈಗ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಇದು ಆಚೆಯಿಂದ ಏನೆಲ್ಲ ಕ್ಲಿಪ್ ತೊಗೊಂಡಿದ್ದೀನೋ ಅದು ನಾನು ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ವೀಡಿಯೋಸ್ ರಿಪ್ಲೇ ಆಗ್ತಿರೋದು. ಒಳಗಡೆಯಿಂದೆಲ್ಲ ಏನೆಲ್ಲ ಕ್ಲಿಪ್ಸ್ ತೊಗೊಂಡಿದ್ದಾರೋ ಅದು ವೈಶು ತೊಗೊಂಡಿದ್ದು. ಯು ನೋ ಹರ್ ವೆರಿ ವೆಲ್. ನಾಳೆ ವೀಡಿಯೋಸಲ್ಲೆಲ್ಲ ವೈಷ್ಣವಿ ಯಾರು ಅನ್ನೋದು ನಿಮ್ಗೆ ಗೊತ್ತು, ನನ್ನ ಅಕ್ಕನ ಮಗಳು. ಸೊ ಗೃಹ ಪ್ರವೇಶ ಕೂಡ ಯಾರ್ದು ಅಂತಲೂ ಕೂಡ ಪೂಜೆಯಲ್ಲಿ ಗೊತ್ತಾಗುತ್ತೆ. ಇದು ಬೆಳಿಗ್ಗೆ ನಮ್ಮ ಪಾಡಿಗೆ ನಾವು ಆಚೆ ಕೂತಿದ್ವಿ, ಒಳಗಡೆ ಪೂಜೆ ಹೋಗ್ತಿತ್ತು. ಏನು ಕತೆ, ನಾವು ಯಾಕೆ ಹೋಗಿಲ್ಲ ಗೃಹ ಪ್ರವೇಶಕ್ಕೆ ಅಂತ ಎಲ್ಲ ಕೂಡ ನಿಮಗೂ ಗೊತ್ತಾಗುತ್ತೆ. ಹೇಳ್ತೇನೆ ಸ್ಟೋರಿ. ನಾವು ಗೃಹ ಪ್ರವೇಶ ಅಂತ ಶಾಪಿಂಗ್ ಅಂತೆ ಅದೇನೆಲ್ಲ ಪ್ರೋಸೆಸ್ ಎಲ್ಲ ಇರುತ್ತೆ ಎಲ್ಲ ಮುಂಚೆ ಎಲ್ಲದಕ್ಕೂ ಕಂಪ್ಲೀಟಾಗಿ ಓಡಾಡಿದ್ರಿ. ವಿ ಆರ್ ಇನ್ವಾಲ್ವ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ ಆ ಥರ ಎಲ್ಲದಕ್ಕೂ ಓಡಾಡಿ ಸಿಟಿಗೆ ಹೋಗಿ ನಾನು ಗೃಹ ಪ್ರವೇಶ ಹಿಂಗೆ ರೆಡಿ ಆಗಬೇಕು, ಹಿಂಗೆ ನೀಟಾಗಿ ಸಿಸ್ಟಮ್ಮಾಗಿ ಎಲ್ಲ ಡ್ರೆಸ್ಸೆಲ್ಲ ಡಿಸೈನ್ ಮಾಡಿಕೊಂಡು ತೊಗೊಂಡಿದ್ದೆ. ಓಕೆನಾ. ಇಷ್ಟೆಲ್ಲ ಆದಮೇಲೆ ಪೂಜೆ 7 or 7:30 ಸ್ಟಾರ್ಟ್ ಆಯಿತು ಅನ್ಕೋತೀನಿ. 6:30 ಅಷ್ಟರಲ್ಲಿ ನಮಗೆ ವಿಷಯ ಗೊತ್ತಾಯಿತು, ಒಬ್ರು ಯಾರೋ ತಾತ ತೀರೋದ್ರು ಅಂತ. ಸೊ ಆಮೇಲೆ ನಮಗದು ಮುಟ್ಟಾಯಿತು. ಸೊ ಅದಕ್ಕೋಸ್ಕರ ನಾವು ಗೃಹ ಪ್ರವೇಶಕ್ಕೆ ಒಳಗಡೆ ಹೋಗಲಿಲ್ಲ. ಜಸ್ಟ್ ವಿ ಮ್ಯಾನೇಜ್ಡ್ ಇಟ್ ಔಟ್ಸೈಡ್, ಆಚೆನೇ ಇದ್ವಿ ಅಷ್ಟೇ. ಅಂದರೆ ಬರೋರ್ನೆಲ್ಲ ಮಾತಾಡ್ಸಿದ್ವಿ, ಬಟ್ ಏನು ಪೂಜೆ ಎಲ್ಲ ಏನು ಡೈರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅನ್ನೋ ಬೇಜಾರು ಇವಾಗಲೂ ಇದೆ. ಆ್ಯಂಡ್ ಅಫ್ಕೋರ್ಸ್ ಇರುತ್ತೆ. ಅಂದ್ರೇನು ನಮ್ಮ ಆಸೆ ನೆರವೇರಿಸಿಲ್ಲ ದೇವರು. ಮುಂದೆ ಇನ್ನೂ ದೊಡ್ಡ ಮನೆ ಗೃಹ ಪ್ರವೇಶ ಮಾಡ್ತಾರೆ ಅಕ್ಕ ಅವರು ಅನ್ನೋ ನಂಬಿಕೆ ಇದೆ. ಅವತ್ತಿನ ಸ್ವಲ್ಪ ಚೆನ್ನಾಗಿ ಜೋರಾಗಿ ಓಡಾಡೋಣಲ್ಲ ವೈಶು? ಎಸ್. ಇವಾಗ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ವೈಶು ಕೂಡ ನಮ್ಮ ಜೊತೆ ಇದ್ದಾಳೆ. ಸೊ ಅದಕ್ಕೆ ಇನ್ನೂ ದೇವರು ಇನ್ನೂ ಸೂಪರಾಗಿರೋ ಮನೆ, ಅವ್ರಿಗೆ ಇಂಡಿಪೆಂಡೆಂಟಾಗಿ ಇನ್ನೂ ದೊಡ್ಡ ಮನೆ, ಅವ್ರ ಡ್ರೀಮ್ ಹೆಂಗಿದೆಯೋ ಆ ಥರ ಇನ್ನೊಂದು ದೊಡ್ಡ ಮನೆ ಕಟ್ಬಿಟ್ಟು ಅವತ್ತಿಂದ ಜೋರಾಗಿ ಗೃಹ ಪ್ರವೇಶ ಮಾಡಬೇಕು. ಅವತ್ತಿಂದ ನಾವು ಗ್ರ್ಯಾಂಡಾಗಿ ರೆಡಿ ಆಗಬೇಕು, ಪ್ಲಸ್ ಓಡಾಡಬೇಕು. ಆ ಥರ ಗೃಹ ಪ್ರವೇಶ ಆದಷ್ಟು ಬೇಗ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಬಿಲ್ಡಿಂಗ್ ದಿಸ್ ನ್ಯೂ ಹೋಮ್. ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಬಾಬಾ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಸೊ ಇದಿಷ್ಟು ಗೃಹ ಪ್ರವೇಶ ಕಥೆ ಆಯಿತು. ಮಮ್ಮಿಗೆ ಡ್ಯಾಡಿಗಂತೂ ಫುಲ್ಲು ಬೇಜಾರಾಗೋಯಿತು. ಸೊ ಅದಕ್ಕೆ ರಾತ್ರಿ ಏನು ನಂಗೆ ವೀಡಿಯೋ ಮಾಡೋಷ್ಟು ಮನಸ್ಸು ಬಂದಿಲ್ಲ. ಆ್ಯಂಡ್ ಯಾರೂ ವೀಡಿಯೋ ಮಾಡ್ಕೊಂಡು ಕೊಡೋರು ಯಾರೂ ಇರಲಿಲ್ಲ. ಆ್ಯಂಡ್ ಬೆಳಿಗ್ಗೆ ವೈಶು ಬಂದಮೇಲೆ, ವೈಶು ನೈಟಲ್ಲೇ ಇದ್ದಲ್ಲ, ಸೊ ಬಂದಮೇಲೆ ಎಲ್ಲ ಕೂಡ ವೀಡಿಯೋಸ್ ಮ್ಯಾನೇಜ್ ಆಯಿತು. ಹೆಂಗೋ ಅವರೆಲ್ಲ ಮಾಡಿ ಕೊಟ್ಟರು. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆ ಹಸುನ ಮನೆ ಒಳಗಡೆ ಕರ್ಕೊಂಡೋಗಿದ್ರು ಕೆಳಗಡೆಗೆ, ಮೇಲ್ಗಡೆ ಮನೆಗೆ ಕರುನ ಕರ್ಕೊಂಡೋಗಿದ್ರು ಪೂಜೆ ಮಾಡಿಸಿದ ಮನೆಗೆ. ಸೊ ಅದಕ್ಕೂ ಇವಾಗ ಪೂಜೆ ಮಾಡಿ ಅದಕ್ಕೆ ಮಡ್ಲಕ್ಕೆಲ್ಲ ಎಲ್ಲ ಕಟ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಕಳಿಸ್ತಾರೆ. ಮೇಲೆಲ್ಲ ವೀಡಿಯೋ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ಎಲ್ಲ ಮಾಡಿದರೆ ಹಾಕ್ತಾಯಿದ್ದೆ. ಏನೇನು ಪೂಜೆದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾಳೋ ವಯಸ್ಸು, ಅದೆಲ್ಲ ಕ್ಲಿಪ್ಪಿಂಗ್ಸ್ನು ಕೂಡ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದ್ದೀನಿ. ಸೊ ನೀವು ನೋಡಿ ಖುಷಿಪಡಿ. दामेश्वरी दासीभूत समस्त देवता लोक दीपांकुरां श्रीमन्मंद कटाक्षल ब्रह्मेन्द्र गंगाधरां स्वां त्रैलोकं कुटुंबिनीं सरसिजा वन्दे मुकुंद प्रियं सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते. ಅದನ್ನೇ ಮೂಸರಿ ಹಾಕಬೇಕು, ಸರಿ ಹಾಕಬೇಕು, ಮೂಸರಿ ಉಟ್ಬೇಕಲ್ಲ. ಸೊ ಈಗ ಆಚೆಗಡೆ ಕೂತ್ಕೊಂಡಿದ್ವಿ. ವೈಷ್ಣವಿ ವೀಡಿಯೋನ ತೊಗೊಂಡಿರೋದಿದ್ದು ನನಗೆ ಗೊತ್ತಿಲ್ಲ, ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೇ ಗೊತ್ತಾಗಿದ್ದು. ಸೊ ಈ ವಿಡಿಯೋ ಎಲ್ಲ ತೊಗೊಂಡಿದ್ದಾಳೆ ಅಂತ. ನಿಮ್ಗೇನು ಅನ್ನಿಸ್ತು? ಮನೆ ಎಲ್ಲ ಕೂಡ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಚಿಕ್ಕದಾಗಿ ಕ್ಲಿಪ್ನ ಹಾಕ್ಬಿಟ್ಟಿದ್ದೀನಿ ನಾನೇನೇ ಮನೆ ಒಳಗಡೆದ್ದೆಲ್ಲ. ನಾನು ಆಮೇಲೆ ಮನೆಗೆ ಹೋಗಿದ್ದೆಲ್ಲ ಅವತ್ತು ವೀಡಿಯೋ ಮಾಡಿದ್ದೀನಿ ಒಂದು ಚಿಕ್ಕದು, ಅದು ಕೂಡ ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ನಮ್ಮ ವೈಶು ಇಸ್ ಗೋಯಿಂಗ್ ಟು ಮೇಕ್ ದ ಹೋಮ್ ವೀಡಿಯೋ. ಇವಾಗ ಮಾಡ್ತಿದ್ದಾಳೆ ಮನೆಯದು ಕಂಪ್ಲೀಟ್ ವೀಡಿಯೋ ಅಂತ ಅನ್ಕೊತೀನಿ. ಮಾಡಿದ್ಯಾ? ಸೊ ಈ ಮನೆಯದು ಕಂಪ್ಲೀಟ್ ವೀಡಿಯೋ ಅವಳು ಮಾಡಿದ್ದಾಳೆ. ಆ್ಯಂಡ್ ಇವಾಗ ನೀವು ಅದನ್ನು ಕೂಡ ನೋಡ್ತೀರಾ. ಪೂಜೆ ಎಲ್ಲ ಯಾವ ರೀತಿ ಆಯಿತು, ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ರು, ಎಲ್ಲ ಕೂಡ ನೋಡಿ ಖುಷಿಪಡಿ.
बालयनव्यास्मस्ते विद्यानि स्वाहा पुष्टवते वरान वीरविवाह दोकारिण्याः विश्वानेन दुर्गाः जातवेद सिद्धोः धनावा दुरितादिवश्यः अग्नि अत्रिमनमनसा गुणानोः अस्माकं भो अद्याविता तनूनाः ऋतनादितकं सहमानमग्रमग्निः हुमेव ब्रह्मसदाहात नाना वर्ष दुर्गाणि क्षामदेवति दुर्गादिग्निः प्रत्युषिकमट्यात्मने सनातपुत्रनगा सत्सेः स्वादाः धर्मोभिप्रेस्मोपमायजस्व गोभिर्जिष्टो मैत्रं तवेन्द्रविष्णुसुखिनं नागसं संवासं वैष्णुरूप हेमादयन्ता कात्यायिना नैवेद्यमेकनि कुमारीं तन्नो दुर्गे प्रचोदयात् नमः स्वाहा तुम दुर्गे नमः इतनर्वा तुम दुर्गे नमः स्वाहा 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 तुम दुर्गे नमः अग्ने स्वाहा अग्ने नमः श्रीदुर्गा विष्णुदेवताः हरे पूर्णानुग्रहप्रसाद प्रसिद्धिरस्तु ओम नमो भगवते पंचवदनाय महाबलाप्रचंड महाभीम महाक्रमाग्र ब्रह्मांड नायकाय सकलभूतप्रेतजात शाकिनीदाकिनी एकशिरभूत महामारे सकल विज्ञान निवारणाय सकल शत्रु संहारणाय आंजनेय विद्मे वायुपुत्राय एकशिरभूत महामारे सकल विज्ञान निवारण सकल शत्रु संहारणाय स्वाहा श्री आंजनेय स्वामिने नमः ओम नमः जनासोन वायुपुत्र महाबलं रामेष्टं पालवं सकल पिंगाक्षोमित पुत्रं नमः स्वाहा श्री आंजनेय स्वामिने नमः ओम श्री राम राम रामे रमे रमे मनोरम सहस्रनाम स्तुल्यं राम नामावरानने ಶ್ರೀ ಸೀತಾರಾಮ ಸಮೇತ ಲಕ್ಷ್ಮಣ ಭರತ ಶತ್ರುಘ್ನ ಸ್ವಾಮಿ. ಸೊ ಇವಾಗ ಇಷ್ಟೊತ್ತು ನೀವೆಲ್ಲ ಪೂಜೆದು ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ನ ನೋಡಿದ್ರಿ. ಈಗ ಆಚೆಗಡೆ ರಂಗೋಲಿ ಹಾಕ್ತಿದ್ದಾರೆ. ಸೊ ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನೋಡಿ. ನನಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಇಬ್ಬರ ಡಿಸ್ಟರ್ಬ್ ಮಾಡೋರು ಒಂದು ಕಡೆ. ಇವಾಗ ಧೃತಿ ನಾನು ಅಂತ ಬಂದಿದ್ದಾಳೆ. ವಾಟ್ ಯು ಹ್ಯಾವ್ ಟು ಸ್ಪೀಕ್? ನನಗೆ ರಂಗೋಲಿ ಹಾಕೋದು ಗೊತ್ತು, ಆದರೆ ನಾನು ರಂಗೋಲಿ ಹಾಕೋಕ್ಕೆ ಬಿಡಲ್ಲ ಯಾರು. ಕೇಳಿಸ್ಕೊಂಡ್ರಾ? ಸೊ ಇವಾಗ ಬನ್ನಿ ಗುರುಪ್ರವೇಶ ವ್ಲಾಗ್ನ ಎಡಿಟಿಂಗ್ ಕಂಟಿನ್ಯೂ ಮಾಡೋಣ. ನಾನು ಪಾಸ್ಟ್ 3-4 ಡೇಸಿಂದ ಎಡಿಟ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮುಗೀತಿಲ್ಲ, ಒಂಥರ ಬೇರೆ ವೀಡಿಯೋಸ್ ಎಲ್ಲನೂ ಒಂದು ದಿವಸದಲ್ಲಿ ಎಡಿಟಿಂಗ್ ಮುಗಿಸ್ಬಿಡ್ತಾ ಇದ್ದೆ. ಇಟ್ ಇಸ್ ಟೇಕಿಂಗ್ ಟೈಮ್, ಗೊತ್ತಿಲ್ಲ ಯಾಕೆ ಅಂತ. ಇವಾಗ ಇಷ್ಟೊತ್ತು ರಂಗೋಲಿ ಹಾಕಿದಾಯಿತು. ನೆಕ್ಸ್ಟ್ ಹಂಗೆ ಪೂಜೆ ಕಂಟಿನ್ಯೂ ಆಗಿದೆ ನೋಡಿ. ಸೃಷ್ಟಿಕರ್ತ ಕಲಕರ್ತ ಆರ್ಗ್ಯಕರ್ತ ಭೋ ನಮನಿದಾನೇನ ಭೋ ಅಗ್ನಿ ಬೋಧನಂ ಭಕ್ಷ ನೀಂಬು ಭಕ್ಷ ಕೂಷ್ಮಾಂಡ ಭಕ್ಷ ಮಮ ಗೃಹೇ ಆಗ್ನೇಯ ದಿಶಿ ರಕ್ಷ ರಕ್ಷ. ಈಗ ನೀವು ನೋಡ್ತಾ ಇದ್ದೀರಾ ನಾನು ಬೆಳಿಗ್ಗೆ ಯಾವ ರೀತಿ ರೆಡಿ ಆಗಿದೆ ಅಂತ. ಒಂಥರ ಮನಸ್ಸಿಲ್ಲದ ಮನಸ್ಸಲ್ಲಿ ರೆಡಿ ಆಗಿದ್ದೆ. ಅಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿರಲಿಲ್ಲ ಅಂತ ಅನ್ನಿಸ್ತು. ಅಂದ್ಕೊಂಡಿದ್ದೀನಿ ಒಂಥರ ಆ್ಯಂಡ್ ಫೈನಲಿ ರೆಡಿ ಆಗಿದ್ದೀನಿ ಒಂಥರ. ರೆಡಿ ಆಗಿದ್ದೆಲ್ಲ ಆದಮೇಲೆ ಇದು ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದು ಕೂತ್ಕೊಂಡೆ. ಚಿಟ್ಚಾಟ್ ಮಾಡಬೇಕಾದ್ರೆ ತೊಗೊಂಡಿದ್ದಂಥ ವೀಡಿಯೋ ಕ್ಲಿಪ್ಪಿಂಗ್. ಯಾಕಂದರೆ ಜಾಸ್ತಿ ಫೋನ್ ವೈಶು ಅಥವಾ ಧೃತಿ ಇಬ್ಬರಲ್ಲಿ ಯಾರೋ ಒಬ್ಬರ ಹತ್ರ ಇರ್ತಾಯಿತ್ತು. ಜಾಸ್ತಿ ಇದ್ದಿದ್ದು ವೈಶು ಹತ್ರನೇ, ಬಿಕಾಸ್ ಅವಳೇ ವೀಡಿಯೋಸ್ ಎಲ್ಲ ಮಾಡ್ಕೊಂಬಂದು ಕೊಟ್ಟಿದ್ದು. ಇನ್ನು ಮಿಕ್ಕಿ ಟೈಮಲ್ಲಿ ಬ್ರೇಕ್ ಟೈಮಲ್ಲಿ ನನ್ನ ಹತ್ರ ಇದ್ದಾಗ ನಾನು ವೀಡಿಯೋ ಮಾಡಿದೆ. ಅದರಲ್ಲಿ ಫೋನ್ ಎತ್ಕೊಂಡ್ಬಿಟ್ಟು ಕಸಿನ್ಸ್ ಎಲ್ಲನೂ 1 ಅವರ್ ಸತಾಯಿಸಿರು ನನ್ನ ಫೋನ್ ನನಗೆ ವಾಪಸ್ ಕೊಡೋಕ್ಕೆ. ಸೊ ಅದರಿಂದ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಕಡಿಮೆನೇ ತೊಗೊಂಡಿದ್ದು. नैवेद्याचरणे मध्ये मध्ये स्वादूतपानीं समर्पयामि ताशुभरक्षं धारयामि. नमस्कारं कुर्यातः नमस्कारं कुर्यातः. ನಿಂತ್ಕೊಳ್ಳಿ ಮೋಕ್ಷತೆ ಎಲ್ಲರೂ ಸಿಕ್ಕಿದ್ಯಾ? ಮೋಕ್ಷತೆ ಸಿಕ್ಕಿದೆಯಾ ಎಲ್ಲರಿಗೂ? लक्ष्मी पुष्टाय नमः विभवरे नमः आदित्ये नमः दीप्ते दीप्ताय नमः वसुदेया नमः वसुधारण्ये नमः कमलाय नमः कान्ताय नमः कामाक्ष्ये नमः कमलसंभवाय नमः अनुग्रहपतिने नमः दीप्ताय नमः लोकशोक विनाशिने नमः धर्मनीलाय नमः करुणाय नमः लोकमात्रे नमः पद्मप्रिये नमः पद्माक्षे पद्मसिंहाय. ಸೊ ನಾವೆಲ್ಲ ಕುತ್ಕೊಂಡು ಚಿಟ್ಚಾಟ್ ಮಾಡಬೇಕಾದ್ರೆ ಇದು ಧೃತಿ ತೆಗ್ದಿದ್ದಂಥ ವೀಡಿಯೋ ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ ನಾನು. ಇದು ತುಂಬ ಶೆಕಿ ಮಾಡಿಬಿಟ್ಟಿದ್ದಾಳೆ. ನಮ್ಮ ತಾತ ನಾನು ಎಲ್ಲ ಕೂತ್ಕೊಂಡಿದ್ದೀವಿ. ಫೋನ್ ಕೊಡು ಅಂದರು. ಕೊಡ್ದಿರಾ ಈ ವಿಡಿಯೋ ಕ್ಲಿಪ್ನ ತೊಗೊಂಡ್ಲು. ನೆಕ್ಸ್ಟು ಇದೆಲ್ಲ ಮುಗಿಸ್ಬಿಟ್ಟು ಐ ಟೋಲ್ಡ್ ನೀನೇ ಮಾಡಿದೆ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೊಟ್ಟೆ ಹಸಿತಾಯ್ತು. ಒಂದು 3:30 or 4 ಅರೌಂಡ್ ಲಾಸ್ಟಲ್ಲೇ ಊಟಕ್ಕೆ ಹೋಗಿದ್ದು. ಆ ಟೈಮಿಗೆ ಫೋಟೋಗ್ರಾಫರ್ನ ಕರ್ಕೊಂಡು ಅಕ್ಕ ಕೆಳಗಡೆ ಬಂದು ನೀಟಾಗಿ ಊಟ ಮಾಡೋಕ್ಕೂ ಕೂಡ ಬಿಡಲಿಲ್ಲ. ಫ್ಯಾಮಿಲಿ ಫೋಟೋ ಇಡ್ಸ್ಕೊಳ್ಳೋಣ ಬಾ ಅಂತ ಕರೀತಾ ಇದ್ಲು. ಒಂದು 3 ವೆರೈಟಿ ಪಲ್ಯ, ಹಪ್ಪಳ, ಒಬ್ಬಟ್ಟು, ಅನ್ನ ಸಾಂಬಾರು, ಪಲಾವ್, ಈ ರೀತಿ ವೆರೈಟಿ ಫುಡ್ ಇತ್ತು. ಆ್ಯಂಡ್ ಇದು ಊಟ ಮಾಡಬೇಕಾದ್ರೆ ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ ನನ್ನ ಪಕ್ಕ ಎಲ್ಲ ಇತ್ತು. ಅದ್ರಲ್ಲಿ ನಾನು ಊಟ ಮಾಡಬೇಕಾದ್ರೆ ಧೃತಿ ನನಗೆ ಊಟ ತಿನ್ಸು ಅಂತ ಬಂದ್ಲಾ. ನಾನು ತಿನ್ನೋದು ಬಿಟ್ಬಿಟ್ಟು ನಾನು ಅವಳಿಗೆ ತಿನ್ನಿಸ್ದೆ. ಇದಿಷ್ಟೇ ಗೃಹಪ್ರವೇಶ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ನಮ್ಮ ಹತ್ರ ಇರೋದು. ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ನೋಡಿ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ. ನನಗಂತೂ ಮೊದಲೇ 3-4 ಡೇಸಿಂದ ಎಡಿಟ್ ಮಾಡ್ತಾಯಿದ್ದೀನಿ ವೀಡಿಯೋ. ಟೈಮ್ ತೊಗೋತಿದ್ದೆ. ಸೊ ಇದಿಷ್ಟಷ್ಟೇ ನನ್ನ ಹತ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ದಿದ್ದು.
ಇವಾಗೆಲ್ಲನೂ ವೀಡಿಯೋಸ್ ಎಲ್ಲ ಮುಗೀತು. ಇವಾಗ ಫೋಟೋಸ್ ಟೈಮ್. ಅಕ್ಕ ಫೋಟೋಸ್ ಎಲ್ಲ ಕಳಿಸಿದ್ದಾಳೆ. ನಾನು ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನನಗಿಷ್ಟ ಆಗಿದ್ದು, ನನಗೆ ಮಾಡಬೇಕು ಅಂತಿದ್ದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷರ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಒಂಥರ ಮಿಕ್ಸ್ಡ್ ಎಮೋಷ್ನಲ್ ವ್ಲಾಗ್ ಆಗಿತ್ತಿದ್ದು. ಸೊ ನಿಮಗೂ ಕೂಡ ಈ ಪೂಜೆ ಗೃಹ ಪ್ರವೇಶ ವ್ಲಾಗ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗಲ್ಲಿ. ತನಕ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ.
ಫೋಟೋಸ್ ಎಲ್ಲ ನೋಡ್ತೀರಿ. ನೋಡೋಷ್ಟರಲ್ಲಿ ನಾನು ಕೂಡ ವೀಡಿಯೋನ ಎಂಡ್ ಮಾಡ್ತೀನಿ. ನನ್ನ ಜೊತೆ ಎಂಡ್ ಮಾಡೋಕ್ಕೆ 2 ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಮಾತಾಡಿ. ನೋಡಿದ್ರಾ ಮಾತಾಡು. ಭಾವನ ಕನ್ನಡ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಕ್ಸಸ್ ಮಾಡಿ, ಲವ್ ಮಾಡಿ. ಕಂಗ್ರ್ಯಾಚುಲೇಷನ್. ಸಬಾಸ್. See you in the next vlog. ಅಲ್ಲಿ See you ತನಕ next vlog. ಸೊ ನಿಮ್ಗೆಲ್ಲರಿಗೂ ಕೂಡ ಈ ಗುರುಪ್ರವೇಶ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗಂತೂ ಎಡಿಟಿಂಗ್ ಟೈಮ್ ಮೇಡ್ ಮೀ ವೆರಿ ಇರಿಟೇಟಿಂಗ್ ಲೈಕ್ ದಿಸ್. ಸೊ ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಶಸ್ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್.